ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಲ್ಲ ಬಂದಿದ್ದರು
ಎಲ್ಲ ಗುರುಹಿತರು ಹಿಂಬಾಲದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಚಪ್ಪಲಿ ಚಪ್ಪಲಿ ಕೊಳ್ಳೋದಿಲ್ಲ ಬ್ಯಾಡ ಅಂತ ಸರೋಜ ಮುಖಲೆ ಮುಟ್ಟ ಹಾಂ ಸರಿ ಸರ್ ಬನ್ನಿ ಸರ್ ಹಾಂ ಬನ್ನಿ ಹಾಂ ಈಗ ಶ್ರೀನಾಥ್ನಲ್ಲಿ ಬರಕತ್ತಾನೆ ಸರ್ ನೀವು ಹೋದ್ಮೇಲೆ ಒಂದು ನೋಡು
ಲೈವ್ ಲೈವ್ ಟಾಟಾ ಟಾಟಾ ಬಾಯ್ ಬಾಯ್ ಅದೇ ಇರೋದು ಕಲಿಯುಗೆ ಪ್ರಥಮವಾದೆ ಸಂಭೋದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋದಕ್ಕೆ 1997ನೇ ವಿಶ್ವ ದಯವಿಟ್ಟು ಯುವಕರು ಗುಡಿಯಲ್ಲಿರ್ತಕ್ಕಂತಹ ಅಟ್ಟಿಕಾಳನ್ನು ತೆಗೆದುಕೊಂಡು ಬರಬೇಕು. ಭಾರತೀಯ ಪಶುಪತಿ ಯುವಕರು ಅಟ್ಟಿಕಾಳನ್ನು ತೆಗೆದುಕೊಂಡು ಬಂದು ಎಲ್ಲ ಸಾರ್ವಜನಿಕರಿಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಿಸಿಕೊಡ್ತಾ ಇದ್ದೀನಿ. ಅಕ್ಕಿಕಾಳು ಮುಖೇಶ್ ರಾಮದೇವ ನಾಮ ಜಯಸ್ಯ ಅಮರೇಶ್ ಪವಿತ್ರ ನಾಮ ಜಯಸ್ಯ ಉಲ್ಲಪ್ಪ ಔಷ ನಮ್ಮ ನಾಮ ಜಯಸ್ಯ ಹಿರಣ್ಯ ನಾಮ ಜಯಸ್ಯ ಶಾರದಾ ನಾಮ ಜಯಸ್ಯ ನಾಗರಾಜ್ ನಾಮ ಜಯಸ್ಯ ಧರ್ಮಪತ್ನಿ ನಾಮ ಜಯಸ್ಯ ವ್ಯಾಪಾರ ವ್ಯವಹಾರ ಕಲ್ಯಾಣ ಸಂತಾನ ಮನಃಶಾಂತಿ ಅಭಿವೃದ್ಧಿ ಶ್ರೀ ಗುರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೂವತ್ತು ಬಂದಿರುವಂತಹ ಶ್ರೀಧರ್ ಕೆಸರೆಟ್ಟಿ ಸರ್, ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಧ್ಯಕ್ಷರು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಮಾಜಿ ವಿಧಾನ ಪರಿಷತ್ತು ಸದಸ್ಯರಾಗಿರುವಂತಹ HR G ಶ್ರೀನಾಥ್ ಬೆಳೆಯುವರು ಸಹ ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಧನ್ಯವಾದಗಳು ರೇವಣ್ಣ ಮಾಸ್ತರ್ ಇವರಿಗೆ. ಹಾಗೆಯೇ ವೇದಿಕೆ ಮೇಲೆ ನಮ್ಮೆಲ್ಲರ ಪರವಾಗಿ ಭಗಂ ಗುರು ಓಂ ಯಜ್ಞೋ ಮೇಘ ಮಾ ಸಮೃದ್ಧದ ಭಗೋ ಮೇಘ ಮಾ ಸಮೃದ್ಧದ ಶ್ರೀಯೋ ಮೇಘ ಮಾ ಸಮೃದ್ಧದ ಯಶೋ ಮೇಘ ಮಾ ಸಮೃದ್ಧದ ಶ್ರೀಯೋ ಮೇಘ ಮಾ ಸಮೃದ್ಧದ ಗೌರಿ ನಾರಾಯಣೇ ನಮೋಸ್ತುತೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸರ್ವಮಂಗಳಾಯ ನಮಃ. ಓಂ ಕಲ್ಯಾಣೈ ಧಾಮನೂತ ನಿಜಕಾಲ ನಿರುದ್ರಾದಿಭಿ ಪ್ರಖ್ಯಾತೋ ಮನಿಧೀರಜ್ಜೌಜಿನ ವಿಧ್ವಸ್ತ ಭಾವೋ ಓಂ ಸಾವಧಾನಂ ಧುಲಗ್ನಂ ನಮಃ. ಓಂ ಅಖಂಡೇಶ್ವರಾಯ ನಮಃ. ಓಂ ಸರ್ವಮಂಗಳಾಯ ನಮಃ. ಶುಭಾಶಯಗಳು. ದಯವಿಟ್ಟು ಊಟದ ವ್ಯವಸ್ಥೆಯನ್ನ ಬೇರೆ ಬೇರೆ ಗ್ರಾಮಗಳಲ್ಲಿ ನಮ್ಮ ಮಾತಂಗ ಪರ್ವತ ಪ್ರಣವಾನಂದ ಮಹಾಸ್ವಾಮಿಗಳು ಮಾತಾಡಿದ ಕಣ್ಣಿನ ಮಾನವ ಸಮಾಜಕ್ಕೆ ಭಕ್ತಿಯ ತೋರಿಸಿದಂತ ರಥೋತ್ಸವ ಹಾಗೂ ಸಾಮೂಹಿಕ ವೇದಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾವೆಲ್ಲ ಈ ಕಾರ್ಯಕ್ರಮದ ಭಾಗದಿಂದ ನಾವು ಅಖಂಡ ವಿಷಯ ಹೇಳ್ಕೊಂಡು ಎರಡು ಮಾತು ಮುಗಿಸಿದ್ರೆ ಓಂ ತತ್ಸತ್ ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಈ ಸಾಮೂಹಿಕ ವಿವಾಹಕ್ಕೆ ಹಾಗೆಯೇ ಗ್ರಾಮ
ಯಾಕಂದ್ರೆ ಈ ಸಮಾಜ 20 ವರ್ಷದಿಂದ ಈ ಸಾಮೂಹಿಕ ಕಾರ್ಯಕ್ರಮಗಳು ಮಾಡಿ ಇವತ್ತು ಬಡ ಜನರಿಗೆ ಬಹಳ ಅನುಕೂಲವಾದಂಥ ಕೆಲಸವನ್ನ ಇವತ್ತು ಈ ಸಮಾಜ ಮುಖಂಡರು ಮಾಡ್ತಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಮತ್ತು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇದು ಬಹಳ ಕಷ್ಟದಲ್ಲಿ ರೈತರಿಗೆ ಬಡ ಜನರಿಗೆ ಬಹಳ ಕಷ್ಟದಲ್ಲಿ ಒಂದು ಭಾರ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ಲಗ್ನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅವರು ದುಡಿಯೋದಾಗ್ಲಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅವರು ಹಣವನ್ನು ಸಂಗ್ರಹಿಸಿ ತಮ್ಮ ಮಕ್ಕಳಿಗೆ ವಿಜೃಂಭಣೆಯಿಂದ ಲಗ್ನ ಮಾಡಬೇಕನ್ನೋ ಉದ್ದೇಶದಿಂದ ಅವರು ಬಹಳಷ್ಟು ಬಡ ಜನರು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಆ ಭಾರವನ್ನು ಕಡಿಮೆ ಮಾಡಿ ಇವತ್ತು ಈ ಭಾಗದ ಮುಖಂಡರುಗಳು ಸಾಮೂಹಿಕ ವಿವಾಹದಿಂದ ಆ ಭಾರವನ್ನು ಕಡಿಮೆ ಮಾಡಿ ಇವತ್ತು ಈ ಜನರಿಗೆ ಬಹಳಷ್ಟು ಅನುಕೂಲ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ಮತ್ತು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಯಾಕಂದ್ರೆ ನನ್ನ ಒಂದು ಹೇಮಗುಡ್ಡದಲ್ಲಿ ಇವತ್ತು ಗುರುಗಳು ಅದೇ ಹೇಳ್ತಾ ಇದ್ರು. ಹೇಮಗುಡ್ಡದಲ್ಲಿ ಸರ್ವ ಸಮಾಜದ ವಿಶೇಷವಾಗಿ ಹಿಂದುಳಿದ ಸಮಾಜದ ಸಾಮೂಹಿಕ ಪ್ರತಿ ವರ್ಷ 150ರಿಂದ 200 ಲಗ್ನಗಳು ನಾನು ಮಾಡ್ತಾ ಇದ್ದೆ. ಇವತ್ತು ಈಗಾಗಲೇ 40 ವರ್ಷ ನಡೀತಾ ಇದೆ. ಅದು ವಿಶೇಷವಾಗಿ ಹರಿಜನ ಗಿರಿಜನರನ್ನ ಮೊದಲನೇದಾಗಿ ಮುಂದೆ ಕೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಆ ಸಮಾಜಗಳು ಮೇಲೆ ತರ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇವತ್ತು ಅಂಬೇಡ್ಕರ್ ತತ್ವ, ಬಸವಣ್ಣನ ತತ್ವ ಯಾರು ಇಟ್ಕೊಂಡು ಹೋಗ್ತಾರೆ ಇವತ್ತು ಅವರೇ ನಿಜವಾದ ನಾಯಕರುಗಳಾಗ್ತಾರೆ, ನಿಜವಾಗಲೂ ಅವರು ದೊಡ್ಡ ಸಮಾಜ ಸೇವಕರಾಗ್ತಾರೆ. ಅದರಿಂದ ಇವತ್ತು ನಮ್ಮೇನು ಈ ವಾರ್ಡಿನ ಮುಖಂಡರುಗಳು, ಯುವಕರು ಮತ್ತು ಈ ವಾರ್ಡಿನ ಯಜಮಾನರು ಈ ಒಂದು ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಮಾನದಲ್ಲಿ ನಾನು ಯಾವುದೇ ಕಷ್ಟ ಇದ್ರೂ ಕೂಡ ಈ ವಾರ್ಡಿನ ಜನರಿಗೆ ನಾನು ಕೈ ಹಿಡಿದು ಕೆಲಸ ಮಾಡ್ತೀನಿ ಮತ್ತು ಮುಂದೆ ಏನೇ ಸಮಸ್ಯೆಗಳಿದ್ರೂ ಕೂಡ ಇವತ್ತು ತಮ್ಮ ಏಳಿಗೆಗಾಗಿ ನಾನು ಮುಂದೆ ಬರ್ತೀನಿ ಅಂತ ಹೇಳ್ತಾ ಇನ್ನೊಮ್ಮೆ ಅಖಂಡೇಶ್ವರ ದೇವಸ್ಥಾನ ಸಮಿತಿಯವರಿಗೆ ಮತ್ತು ಎಲ್ಲ ಈ ವಾರ್ಡಿನ ಸಮಸ್ತ ನಾಗರಿಕರಿಗೆ ನಾನು ಧನ್ಯವಾದಗಳು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. 20ನೇ ವರ್ಷದ ಈ ಒಂದು ವಾರ್ಷಿಕ ಮಹೋತ್ಸವದ ಅಂಗವಾಗಿ ನಡೀತಕ್ಕಂಥ ಸಾಮೂಹಿಕ ವಿವಾಹ ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರಣಮಾನಂದ ಮಹಾಸ್ವಾಮಿಗಳು ಮಾತಂಗಿ ಪರ್ವತ ಹಂಪಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಬಸವಮೂರ್ತಿ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಇವರನ್ನು ಸಹ ಈ ಸಂದರ್ಭದಲ್ಲಿ ನೆನೆಯುತ್ತಾ ಮತ್ತು ಇನ್ನೋರ್ವ ಪೂಜ್ಯರ ಭಾಗಿಯಾದಂಥ ನಮ್ಮ ಉಲಿಗೇಶ ದೇವರಮನೆಯವರೇ ಮತ್ತು ಅನೇಕ ಯುವಕ ಮಿತ್ರರೇ ಮತ್ತು ಈ ಒಂದು ಸಂದರ್ಭದಲ್ಲಿ ವಿವಾಹ ಇರ್ತಕ್ಕಂಥ ನವ ವಧುವರರೇ ಮತ್ತು ಈ ಒಂದು ವಾರ್ಡಿನ ಎಲ್ಲ ಗುರು ಹಿರಿಯರೇ, ಇವತ್ತು ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಹಿಂದಕ್ಕೆಲ್ಲ ನಾವು ನೋಡ್ತಾ ಇದ್ವಿ, ಇವತ್ತು ಒಬ್ರು ಮದುವೆ ಆಗ್ಬೇಕಂತಂದ್ರೆ ಎಷ್ಟು ತ್ರಾಸ ಇರ್ತಿತ್ತು ಅಂತೇಳಿ. ಒಂದು ಮದುವೆ ಆಗ್ಬೇಕಂತಂದ್ರೆ ಕನಿಷ್ಠ 1 ವರ್ಷ 2 ವರ್ಷ ಎಲ್ಲಿಯಾದ್ರೂ ದುಡಿಯಕ್ಕೆ ಹೋಗ್ತಿದ್ವಿ ನಾವು, ಅಥವಾ ಯಾರ್ದಾರ ಮನೆಯಲ್ಲಿ ನಾವು ದುಡಿತಕ್ಕಂಥ ಸಂದರ್ಭ ಇರ್ತಿತ್ತು. ಆದ್ರೆ ಇವತ್ತು ಆ ಒಂದು ಎಲ್ಲಾ ಕಷ್ಟಗಳನ್ನ ನೋಡಿ ನಮ್ಮ ವಾರ್ಡಿನ ಯುವಕರು ಮತ್ತು ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಇಂಥ ಒಂದು ಸತ್ಕಾರ್ಯವನ್ನು ಮಾಡ್ತಕ್ಕಂಥ ಇರೋದು ಎಲ್ಲ ಬಹಳ ಸಂತೋಷದ ವಿಷಯ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಇವತ್ತು ಇಂಥ ಒಂದು ಸಾಮೂಹಿಕ ವಿವಾಹಗಳಿಂದ ಇವತ್ತು ಎಲ್ಲರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವುದರಲ್ಲದೆ ಇವತ್ತು ನಮ್ಮ ವಾರ್ಡಿನಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಬಹಳ ಒಂದು ಒಳ್ಳೆ ಕಾರ್ಯ ಆಗುತ್ತೆ ಈ ಒಂದು ಕೆಲಸ ಅಂತೇಳಿ ನಾವೆಲ್ಲರೂ ಭಾವಿಸಬೇಕಾಗುತ್ತೆ. ಇವತ್ತು ಇಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ವಾರ್ಡಿನ ಯುವಕರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಮೊದಲು ಅಡಿಪಾಯ ಹಾಕಿಕೊಟ್ಟಂತ ವ್ಯಕ್ತಿ ಯಾರಂತಂದ್ರೆ ನನಗೆ ಗಮನಕ್ಕಿರೋದು ನಮ್ಮ ಕಾಮರೆಡ್ಡಿ ದೇವಪ್ಪ ಅವ್ರನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕಂತೇಳಿ ನಾನು ಮನಸಾರೆ ನನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ದೇವಪ್ಪ ಅವರು ಇರ್ಬೋದು, ನಮ್ಮ ಉಲ್ಗೇಶ್ ಅವರು ಇರ್ಬೋದು, ನಮ್ಮ ದ್ರಾವಣ ಮಾಸ್ತರ್ ಇರ್ಬೋದು, ನಿಮ್ಮೆಲ್ಲರ ಪರವಾಗಿ ಇವತ್ತು ನಿಮ್ಮೆಲ್ಲರ ಜೀವನ ಮುಂದೆ ಸುಖಕರವಾಗಿ ಇರಲಿ ಅಂತ ಹೇಳಿ ಭಾವಿಸಿ ಇಂಥ ಒಂದು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಆದ್ರಿಂದ ನೀವು ಯುವಕರು
ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಏನು ಮದುವೆ ಆಗ್ತಾ ಇದ್ದೀರಲ್ಲ, ನೀವು ಸಹ ಮುಂದೆ ದೊಡ್ಡವರಾದ್ಮೇಲೆ ಅಥವಾ ಮುಂದೆ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನೀವು ಸಹ ಇಂಥ ಒಂದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಇರ್ತಾವೆ, ಇಂಥದ್ರಲ್ಲಿ ನೀವು ಸಹ ಭಾಗಿಯಾಗಬೇಕಂತೇಳಿ ಕೇಳಿಕೊಳ್ಳುತ್ತಾ, ಮತ್ತು ಇವತ್ತು ಆ ಅಖಂಡೇಶ್ವರ ಸ್ವಾಮಿ ನಿಮ್ಮೆಲ್ಲರ ಬಾಳಿನಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರೈಕೆ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಂಪಿ ಪರ್ವತದ ಮಹಾಗುರುಗಳಾದ ಪೂಜ್ಯ ಗುರುಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣದ 3ನೇ ಸೋಮವಾರದಂದು ಆಯೋಜಿಸುತ್ತಿದ್ದೇವೆ. ಪ್ರತಿ ವರ್ಷ ಈ ಅಖಂಡೇಶ್ವರನ ಕೃಪಾ ಕಟಾಕ್ಷದಿಂದ ಸಾಮೂಹಿಕ ವಿವಾಹ ಮತ್ತು ಜಾತ್ರೆ ಅಖಂಡೇಶ್ವರ ರಥ ಮಹೋತ್ಸವವನ್ನು 5 ಗಂಟೆಗೆ ಪ್ರತಿ ವರ್ಷ ಜರುಗುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ಈ ವಾರ್ಡಿನ ಸಮಸ್ತ ನಮ್ಮ ಮಾದಿಗ ಸಮಾಜದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ, ಇದು ಒಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಪ್ರಶಸ್ತಿ ಎಂದು ನಾವು ಹೇಳಬಹುದು. ಯಾಕೆಂದರೆ ನಮ್ಮ ಸಮಾಜ ಹಿಂದುಳಿದ ಸಮಾಜವಾಗಿದ್ದು ನಮ್ಮಲ್ಲಿ ಅವಿದ್ಯಾವಂತರೇ ಜಾಸ್ತಿ ಇದ್ದು ವಿದ್ಯಾವಂತರು ಕಡಿಮೆ ಇರುವುದರಿಂದ ನಮ್ಮ ಸಮಾಜ ಇನ್ನೂ ಹಿಂದುಳಿದ ಇದೆ. ಅದಕ್ಕಾಗಿ ಮುಂದಿನ ಪೀಳಿಗೆ ಹಾಗೂ ಈಗ ವಿವಾಹವಾಗಿರ್ತಕ್ಕಂಥ ನವ ಜೋಡಿಗಳು ಮುಂದೆ ತಮ್ಮ ಸಂಸಾರ 100 ವರ್ಷ ಚೆನ್ನಾಗಿ ಹಾರೈಸಲಿ, ಬದುಕಲಿ ಮತ್ತು ಆರೋಗ್ಯದಿಂದ ಮತ್ತು ಸದಾ ತಮ್ಮ ಮುಂದೆ ಹುಟ್ಟುವ ಮಕ್ಕಳಿಗೆ ಅವರು ವಿದ್ಯಾವಂತರನ್ನಾಗಿ ಮಾಡಿ ಅಕ್ಷರವಸ್ತರಂತ ಮಾಡಿ ಅವರು ಸಮಾಜದಲ್ಲಿ ಮುಂದಿನ ಪೀಳಿಗೆಯನ್ನು ಜಾಗೃತಗೊಳಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಹಾಗೂ ಶಾಸಕರಾದಂತ ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ವಂದಿಸುತ್ತಾ ಶ್ರೀ ಅಖಂಡೇಶ್ವರನ ಕೃಪಾ ಕಟಾಕ್ಷದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಆಗಲಿ, ಹೆಚ್ಚಿಗೆ ಇನ್ನೂ ವಿವಾಹ ಆಗಲಿ ಮತ್ತು ಭಜನಿ ಮಂಡಳಿಯವರಿಗೂ ಇಲ್ಲಿ ಆಗಮಿಸಿ ಈ ಒಂದು ಸೂಕ್ತ ವ್ಯವಸ್ಥೆ ನೀಡಿರ್ತಕ್ಕಂಥ ಪೊಲೀಸರಿಗೂ ಮತ್ತು ಸ್ವಚ್ಛತೆ ಮಾಡಿರ್ತಕ್ಕಂಥ ನಗರಸಭೆ ಸಿಬ್ಬಂದಿ ಅವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸುಖ ಕೋರುತ್ತಾ ಈ ಒಂದು 4 ಮಾತನಾಡಲು ನನಗೆ ಅವಕಾಶ ಕೊಟ್ಟಂತ ಇವರಿಗೂ ವಿವಾಹಕ್ಕೆ ಆಗಮಿಸಿದಂತ ಪರಮ ಪೂಜ್ಯ ಪ್ರಣವಾನಂದ ಮಹಾಸ್ವಾಮಿಗಳ ಅಡಿದವರುಗಳ ಅಣಿಮೈದು, ಅದೇ ರೀತಿಯಾಗಿ ನಮ್ಮ ಯಲಬುರ್ಗಾ ತಾಲೂಕು ಇಟಗಿ ಗ್ರಾಮದ ಗಡಿಗೆ ಪಜ್ಜನವರಿಗೂ ಕೂಡ ಅವರ ಅಡಿದವರುಗಳನ್ನ ಅಣಿಮೈದು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ MSC ಸದಸ್ಯರಾದಂಥ ನಮ್ಮ HR ಶ್ರೀರಾಮ್ ಗಿಣಿಯವರ ಮತ್ತು ನಮ್ಮ ಕೆಸರಟ್ಟಿ ಶ್ರೀಧರ್ ಅವರೇ ಈ ಒಂದು ವಿವಾಹ ಕಾರ್ಯಕ್ರಮವನ್ನ ದೇವಪ್ಪ ಕಾಮದೊಡ್ಡಿ ಅವರು ಹಾಕಿಕೊಟ್ಟಂತ ಒಂದು ಇದು ಬುನಾದಿ. ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ಈ ಒಂದು ವಿಜೃಂಭಣೆ ಇವತ್ತು ನಡೀತದಪ್ಪ ಅಂದ್ರೆ ಇದಕ್ಕೆ ಬುನಾದಿ ದೇವಪ್ಪ ಕಾಮದೊಡ್ಡಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಅಮೂಲ್ಯವಾದಂತ ಒಂದು ಸೇವೆ ಅಂದರೆ ನಮ್ಮ ಭಜನಾ ಮಂಡಳಿಯವರು. ನಿಜವಾಗಲೂ ಇವತ್ತೇನಾದ್ರೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಭಜನಾ ಮಂಡಳಿಯವರ ಪರಿಶ್ರಮ ಬಹಳ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಇಂಥ ಎಲ್ಲ ಒಂದು ಸಾಮೂಹಿಕ ಕಾರ್ಯಕ್ರಮ ನಡೀಬೇಕಾದರೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶ್ರೀಧರ್ ಅವರು, ಶ್ರೀನಾಥ್ ದಣಿಯವರು ಮತ್ತು ಅದು ನಮ್ಮ ಪರಶುರಾಮ್ ಮೇಸ್ತ್ರಿ ಅವರು ಮಾಡಿರ್ತಕ್ಕಂಥ ಒಂದು ದಾನ ಮತ್ತು ಸೇವೆ ಅದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದಂಥ ಪರಣ್ಣ ಮಣಿಯವರು ಕೂಡ ಬರಬೇಕಾಗಿತ್ತು. ಅದೇ ರೀತಿಯಾಗಿ ಈಗ ಪ್ರಸ್ತುತ ಇರ್ತಕ್ಕಂಥ MLA ಆಗಿರುವಂತ ಜನಾರ್ದನ್ ರೆಡ್ಡಿ ನಮ್ಮ ಓಣಿಯ ಆತ್ಮೀಯ ನಮ್ಮ ಸಂಬಂಧಿಕರವರೆಲ್ಲ, ಯಾಕಪ್ಪ ಅಂದ್ರೆ ಸುಮಾರು ಅವರು ತಂದೆ ಕಟ್ಟಿದಂಥ ಸಮುದಾಯ ಭವನ ಇನ್ನೂವರೆಗೆ ಐತಿ 2001ರಲ್ಲಿ. ಹಂಗಾಗಿ ಅವ್ರ ಸೇವೆ ನಮಗೆ ಇದೇ ಇದೆ. ಅದೇ ರೀತಿಯಾಗಿ ಮಾಜಿ ಶಾಸಕರಾದಂಥ ಕೆಸರಟ್ಟೀರಪ್ಪ ಗಣಿಯವರ ಮಗ ಆದಂಥ ಶ್ರೀಧರ್ ಅವರು ಕೂಡ ನಮ್ಮ ಆತ್ಮೀಯರು. ಯಾಕಪ್ಪ ಅಂದ್ರೆ ಇಡೀ ಗಂಗಾವತಿಯಲ್ಲಿ ಅಣ್ಣ ತಮ್ಮರಾಗಿ ಬಂದಂಥವ್ರು ಅವರು. ಹಂಗಾಗಿ ಇಲ್ಲಿರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರಾಗಿ ಇರ್ತಕ್ಕಂಥ ಮಾಜಿ ಹುಲಿಗಮ್ಮ ಮತ್ತು ದೇವಪ್ಪ ಕಾಮದಡ್ಡಿ ಇವರು ತಮ್ಮ ಸೇವೆಯನ್ನು ಸತತ 20 ವರ್ಷದಿಂದ ಅದೇ ರೀತಿಯನ್ನು ತಮ್ಮ ಒಂದು ಮುತ್ತೈದವನ್ನು ಮಾಡ್ಕೊಂತ ಬಂದಿದ್ದಾರೆ. ಅವ್ರಿಗೆ ಕೂಡ ಈ ಅಖಂಡೇಶ್ವರ ಕೃಪೆಯಿಂದ ಅವ್ರು ಚೆನ್ನಾಗಿಲ್ಲ ಅಂತೇಳಿ ನನ್ನ ಆಸೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ದೇವಣ್ಣ ಮಾಸ್ತರು ಮತ್ತು ದೇವಪ್ಪ ದೇವ್ರ ಮನೆಯವರು ಇವರು ವಯಸ್ಸಾದರೂ ಕೂಡ ಒಂದು 35 ಹುಡುಗರ ಥರ
ಅಂತ ಹೇಳ್ತಾ ಇದ್ದಾರೆ. ಇವತ್ತು 25 ವರ್ಷದ ಹುಡುಗ ಎದ್ದು ನಿಂತಕ್ಕೆ ಬಹಳ ಕಷ್ಟ ಆಗಿದೆ. ಇವತ್ತು ಅಂಥವ್ರು ನಮ್ಮ ಜೊತೆ ಬಂದು ಹೊರಗಡೆ ಅಡ್ಡಾಡಿ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 25 ವರ್ಷ 35 ವರ್ಷ ಹುಡುಗರಿಗೆ ಹೇಳೋದಿಷ್ಟೇ, ತಮ್ಮ ಕೆಲಸ ಹೆಂಗಿರ್ಬೇಕಪ್ಪ ಅಂದ್ರೆ ಒಟ್ಟಾಗಿ ಕೆಲಸ ಮಾಡೋಂಥ ಕೆಲಸ ಆದ್ರೂ ಮಾತ್ರ ಇದು ಮುಂದುವರ್ಕೊಂತ ಹೋಗುತ್ತೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಶಿಕ್ಷಣ ಸಾಹಿತ್ಯ ಕೊಟ್ಟು ಆಶೀರ್ವಾದ ಕೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಸುದೀರ್ಘ ಕಾರ್ಯಕ್ರಮ ಹೇಳ್ಬೋದು. 20 ವರ್ಷದ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಈ ಕಾರ್ಯಕ್ರಮದಿಂದ ಎಲ್ಲ ಹಿರಿಯರು ಬಹಳ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಮಾತಂಗ ಮಹರ್ಷಿ ಆಶ್ರಮ ವತಿಯಿಂದ ಶುಭ ಕೋರುತ್ತಾ ಧನ್ಯವಾದ ಕೋರುತ್ತಿದ್ದೇನೆ. ಇವತ್ತಿನ ಗ್ರಾಮದ ಒಂದು ವ್ಯವಸ್ಥೆ ಪ್ರಕಾರದಲ್ಲಿ ನಮ್ಮ ಒಂದು ಸಮಾಜ ಬದುಕಲಿಕ್ಕೆ ಬಹಳ ಕಷ್ಟವಾಗ್ತಿದೆ. ಅಂಥ ಸಮಯದಲ್ಲಿ ಗ್ರಾಮ ಹಿರಿಯರು ಸೇರಿಕೊಂಡು ನವ ದಂಪತಿಗಳ ಒಂದು ಕಾರ್ಯಕ್ರಮ ಭಾಗವಹಿಸ್ತಿದ್ದಾರೆ. ಮಕ್ಕಳಿಗೆ ಈ ಮದುವೆ ಕಾರ್ಯಕ್ರಮ ಪ್ರಕಾರ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಒತ್ತು ಕೊಡಬೇಕು ನೀವೆಲ್ಲರೂ ಹಿರಿಯರು. ಈ ಮುಂದಿನ ದಿನಗಳಲ್ಲಿ ಮಕ್ಕಳ ಒಂದು 10ನೇ ತರಗತಿ 12ನೇ ತರಗತಿ ಚೆನ್ನಾಗಿ ಪಾಸಾದ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟು ಆ ವಿದ್ಯೆ ಬುದ್ಧಿಗೆ ಅವರ ವಿದ್ಯಾ ಅರ್ಹತೆಗೆ ಅವರ ಶಿಕ್ಷಣಕ್ಕೆ ನೀವು ಸಹಾಯ ಮಾಡಬೇಕು. ಯಾವಾಗ ವಿದ್ಯಾರ್ಥಿ ಶಿಕ್ಷಣ ಹೊಂದುತ್ತಾನೋ ಅವರು ಹೊಸ ಜೀವನ ಪ್ರಾರಂಭ ಮಾಡ್ತಾನೆ. ವಿವಾಹ ಜೀವನ ಕೂಡ ಹೊಸ ಜೀವನನೇ, ಆದರೆ ಶಿಕ್ಷಣ ಬಹಳ ದೊಡ್ಡ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಿನ ಜನರು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಕ್ಷಣವನ್ನು ಮುಂದುವರಿಸಿ ಮುಂದಿನ ಮಕ್ಕಳಿಗೆ ಜನಸಂಖ್ಯೆಗೆ ಶಿಕ್ಷಣ ಮಾಡಬೇಕು. ಹಾಗಾಗಿ